ಬಿಗ್ ಬಾಸ್ ಸೀಸನ್ 12 ನಡೀತಾ ಇದೆ. ಈಗ ಎರಡೇ ವಾರಕ್ಕೆ ಬೀಗ ಹಾಕುವಂತ ಪರಿಸ್ಥಿತಿ ಬಂದಿದೆ. ಸ್ಪರ್ಧಿಗಳೆಲ್ಲ ಆಚೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡೇ ವಾರಕ್ಕೆ ಬಿಗ್ ಬಾಸ್ ಆಟ ಖತಮ್. ಬೀಗ ಜಡ್ದಿದ್ದಾರೆ ಅಧಿಕಾರಿಗಳು. ಬಿಗ್ ಬಾಸ್ ಏನು ಮಾಡಿದೆ ಅಂತಲ್ಲ, ಅವರಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಸ್ಟುಡಿಯೋ ಆ ರೀತಿಯಾಗಿ ಆಗೋಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದಿಂದ ಗೇಟ್ಗೆ ಬೀಗವನ್ನು ಹಾಕಿರೋದು. ಬಿಗ್ ಬಾಸ್ ಇಂದ ಇದೆಲ್ಲ ಆಗಿರೋದಲ್ಲ, ಪರಿಸರ ನಿಯಮ ಉಲ್ಲಂಘನೆ ಬಿಗ್ ಬಾಸ್ ಮಾಡಿದೆ ಅಂತಲ್ಲ, ಜಾಲಿವುಡ್ ಸ್ಟುಡಿಯೋ ಏನಿದೆ ಆ ಸ್ಟುಡಿಯೋ ಮಾಡಿರುವಂಥ ಎಡವಟ್ಟಿನಿಂದ ಈಗ ಅಲ್ಲಿ ಸೀರಿಯಲ್ ನಡೆಸ್ತಾ ಇದ್ದಂಥವ್ರು, ಶೂಟಿಂಗ್ ಮಾಡ್ತಾ ಇದ್ದಂಥವ್ರು, ಅದರಲ್ಲೂ ಕೂಡ ಒಂದು ಪಾರ್ಟ್ ಆಗಿ ಬಿಗ್ ಬಾಸ್ ನಡೀತಾ ಇದ್ದಂಥ ಮನೆ ಏನಿದೆ ಅಲ್ಲೆದಕ್ಕೂ ಕೂಡ ಈಗ ಸಮಸ್ಯೆ ಆಗಿದೆ. ಹಾಗಾಗಿ ಅವರೆಲ್ಲರೂ ಕೂಡ ಆಚೆ ಬರಬೇಕಾಗಿದೆ. ಇಡೀ ಸ್ಟುಡಿಯೋ ಅಂತಂದರೆ ಒಂದು ಯಾವುದೋ ಚಿಕ್ಕದಾಗಿರುವಂಥ ಕೊಠಡಿ ಅಲ್ಲ, ಅದು ದೊಡ್ಡದಾಗಿರುವಂತಹ ಎಕರೆಗಟ್ಟಲೆ ಇರುವಂಥ ಜಾಗ. ಅದರಲ್ಲಿ ಅಲ್ಲಲ್ಲಿ ಸೆಟ್ಗಳನ್ನು ಹಾಕಿರ್ತಾರೆ. ಅದರಲ್ಲಿ ಒಂದು ಬಿಗ್ ಬಾಸ್ನ ಮನೆ ಕೂಡ ಅದು ಒಂದು ಭಾಗ ಅಷ್ಟೇ. 100ರಲ್ಲಿ ಒಂದು 5% ನಿಮ್ಗೆ ಅಲ್ಲಿರಬೇಕು. ಇವೆಲ್ಲ ಅಲ್ಲಲ್ಲಿ ಭಾಳ ದೊಡ್ಡದಿರುವಂಥ ಜಾಗ. ಸೊ ಹಾಗಾಗಿ ಅಲ್ಲಿ ನಿಯಮಗಳ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಈಗ ಆರೋಪ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನೋಟಿಸನ್ನು ಕೂಡ ಕೊಟ್ಟಿದ್ರು, ಆದೇಶವನ್ನು ಕೂಡ ಕೊಡಿಸಿದ್ರು, ಬೀಗ ಹಾಕಿ ಅಂತ ಹೇಳಿ. ಸೊ ಏನೋ ಪೇ ಮಾಡಬೇಕಾಗಿತ್ತು, ಅದನ್ನೇನೋ ಪೇ ಮಾಡಿಲ್ಲ ಅಂತ ಕಾಣಿಸುತ್ತೆ. ಒಂದಿಷ್ಟು ನಿಯಮಗಳ ಉಲ್ಲಂಘನೆ ಆದಂಗೆ ಇದೆ ಅಲ್ಲಿ. ತಹಶೀಲ್ದಾರ್ ಮೇಡಮ್ ಅಲ್ಲಿ ಹೇಳ್ತಾ ಇರುವಂಥ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಈಗ 7:30 ಗಂಟೆವರೆಗೂ ಕೂಡ ಟೈಮನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಅವರೆಲ್ಲ ಖಾಲಿ ಮಾಡಬೇಕಾಗತ್ತೆ ಜಾಗ. ಅಲ್ಲಿ ಪರಿಸರ ನಿಯಮ ಉಲ್ಲಂಘನೆ ಆರೋಪದಡಿಯಲ್ಲಿ ಈಗ ಬೀಗವನ್ನು ಹಾಕಿದ್ದಾರೆ. ಸೊ ಸದ್ಯಕ್ಕೆ ಒಳಗಡೆಗಿರುವಲ್ಲ ಆಚೆ ಬರಬೇಕು. ಅವ್ರಿಗೊಂದು 1-1.5 ಗಂಟೆ ಸಮಯಾವಕಾಶವನ್ನು ನೀಡಲಾಗಿದೆ. ಯಾವುದೇ ರೀತಿಯಾಗಿ ಅನುಮತಿಯನ್ನು ಪಡೆಯದೆ ಇವರು ಅಲ್ಲಿ ನಡೆಸ್ತಾ ಇರೋದು. ಹಾಗಾಗಿನೇ ಈ ಬೀಗ ಹಾಕುವಂಥ ಪರಿಸ್ಥಿತಿ ಬಂದಿದೆ. ಹೆಚ್ಚಿನ ಡೀಟೇಲ್ಸನ್ನು ಪಡ್ಕೊಳ್ಳೋಣ ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ಪವಿತ್ರ, ಓಕೆ, ವಾಪಸ್ ಬರೋಣ ಅವ್ರ ಹತ್ರ. ಸೊ ಅನೇಕ ರೀತಿಯಾದಂಥ ನಿಯಮಗಳು, ಕೆಲವೊಂದಿಷ್ಟು ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ ಕೆಲವು ವಿಚಾರಗಳಿಗೆ. ಅವ್ಯಾವುದು ಕೂಡ ಅನುಮತಿಯನ್ನು ಪಡೆಯದೇ ಇಲ್ಲಿ ಸ್ಟುಡಿಯೋನ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ದು ಈಗಿರೋದು. ಸೊ ಹಾಗಾಗಿನೇ ಈಗ ಬೀಗವನ್ನು ಜಡ್ದಿದ್ದಾರೆ. ಸ್ಟುಡಿಯೋದ ಮೇನ್ ಗೇಟ್ಗೆ ಬೀಗ ಜಡ್ದಿದ್ದಾರೆ. 7:30 ಗಂಟೆಯವರೆಗೂ ಕೂಡ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಅಷ್ಟರೊಳಗೆ ಎಲ್ಲರೂ ಕೂಡ ಜಾಗವನ್ನು ಖಾಲಿ ಮಾಡಬೇಕಾಗತ್ತೆ. ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದಿಂದ ಈ ನಿಯಮವನ್ನು ಪಾಲನೆ ಮಾಡ್ತಾ ಇದ್ದಾರೆ. ಪರಿಸರ ನಿಯಮ ಉಲ್ಲಂಘನೆ ಆರೋಪದಡಿ ಬೀಗವನ್ನು ಅಧಿಕಾರಿಗಳು ಜಡ್ದಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಕೂಡ ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಈಗ ಸದ್ಯಕ್ಕೆ ಏನಾಗುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಕುತೂಹಲ ಇದೆ. ಬಟ್ ಬಿಗ್ ಬಾಸ್ನವರಿಂದ ಆಗಿರುವಂಥದ್ದಲ್ಲ ಇದು. ಬಿಗ್ ಬಾಸ್ ಅಲ್ಲಿ ಒಳಗಡೆಗಿದೆ, ಅದನ್ನು ಇದ್ದಂಥ ಸ್ಟುಡಿಯೋ ಆಗಿರುವಂಥ ಸಮಸ್ಯೆ. ಸ್ಟುಡಿಯೋಗೆ ಈಗ ಬೀಗವನ್ನು ಜಡ್ದಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಏನು ಮಾಡ್ತಾರೆ, ಅಲ್ಲಿ ಮುಂದುವರಿತಾರಾ ಅಥವಾ ಇಲ್ವಾ, ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗತ್ತೆ, ಇಲ್ಲದೇ ಇದ್ದರೆ ನಡೆಸೋಕ್ಕಾಗಲ್ಲ, ಕ್ಲೋಸ್ ಮಾಡಬೇಕಾಗತ್ತೆ 12ರ ಸೀಸನನ್ನು. ಬೇರೆ ಕಡೆಗೆ ಶಿಫ್ಟ್ ಆಗಲೇಬೇಕು, ಅಲ್ಲೇ ಅಂತೂ ನಡೆಸೋಕ್ಕಾಗಲ್ಲ ಅವ್ರಿಗೆ. ಅಂಟಿಲ್ ಆ ಸ್ಟುಡಿಯೋ ಯಾರಿದ್ದಾರೆ ನಡೆಸ್ತಾ ಇರುವಂಥವ್ರು, ಅವ್ರು ಏನೇನಿಲ್ಲ ಇದಾವನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಬಂದರೆ ಅದೇ ಸ್ಟುಡಿಯೋದಲ್ಲೇ ಮತ್ತೆ ಮುಂದುವರಿಬೋದು. ಅದೊಂದೇ ಈಗ ಆಪ್ಷನ್ ಇರುವಂಥದ್ದು. ಅದೇನು ಸಮಸ್ಯೆ ಇದೆ ಅವುಗಳನ್ನ ಸಾರ್ಟ್ಔಟ್ ಮಾಡಬೇಕಾಗತ್ತೆ. ಅದಾದ ನಂತರ ಅಲ್ಲಿ ಮುಂದುವರಿಬೋದು. ಆಮೇಲೆ ಸ್ಥಳೀಯರು ಹೇಳ್ತಾ ಇದ್ರಲ್ಲ, ಒಂದು 3,000 ಕಾರ್ಖಾನೆಗಳಿದ್ದಾವೆ, ಏನು ಕಂಪ್ನಿಗಳಿದ್ದಾವೆ, ಅವರೆಲ್ಲ ಮಾಡುವಂಥದ್ದು ಯಾವುದು ಕಣ್ಣಿಗೆ ಕಾಣೋದಿಲ್ಲ, ಇದು ಮಾತ್ರ ಕಣ್ಣಿಗೆ ಕಾಣತ್ತೇನ್ರಿ ಅಂತ ಕೆಲವರೆಲ್ಲ ಕೇಳ್ತಾ ಇದ್ದಾರೆ. ಇರ್ಬೋದು ಕೆಲವೊಂದು ಟೈಮಲ್ಲಿ ಹೇಗಿರುತ್ತೆ ಅಂತೇಳಿ. ಬಟ್ ಇಲ್ಲಿ ಏನೇನಾಗಿದೆ, ಇವ್ರದ್ದು ಏನೇನು ಸಮಸ್ಯೆ ಅಂತ ಅಲ್ಲಿ ಸ್ಥಳೀಯವಾಗಿ ಜನರಿಗೆ ಗೊತ್ತಿರೋದಿಲ್ವಲ್ಲ. ಇವ್ರು ಯಾವ್ಯಾವ ಪರ್ಮಿಷನ್ ತೊಗೊಂಡಿಲ್ಲ, ಪರ್ಮಿಷನ್ ತೊಗೊಳ್ಳಾರ್ದೆ ಇವರು ಇಷ್ಟ ಬಂದಂಗೆ ಹೆಂಗೆ ವರ್ತಿಸ್ತಾ ಇದ್ದಾರೆ, ಇವೆಲ್ಲ ಆಮೇಲೆ ಗೊತ್ತಾಗಬೇಕಲ್ವಾ. ನನ್ನ ಸಹೋದ್ಯೋಗಿ ಪವಿತ್ರ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮೆಟ್ರೋ ಬ್ಯೂರೋ ಹೆಡ್. ಪವಿತ್ರ, ಈಗ ಏನು ಡೀಟೇಲ್ಸ್ ಸಿಗ್ತಾ ಇದೆ ಈ ವಿಚಾರದಲ್ಲಿ? ಬಾಸ್ 12 ಸೀಸನ್ಗೆ ದೊಡ್ಡ ಮಟ್ಟದ ಶಾಕ್ ಇದು ಅರುಣ್. ಯಾಕಂದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಇದೇ ಮೊದಲ ಬಾರಿ ಎಲ್ಲ ಆ ಒಂದು ಜಾಲಿವುಡ್ ಸ್ಟುಡಿಯೋಗೆ ನೋಟಿಸನ್ನು ಕೊಡ್ತಾ ಇರುವಂಥದ್ದು. 2024ರಂದೇ ಕೊಟ್ಟಿದ್ರು. ಅಂದರೆ ಈ ಹಿಂದೆ ಕೂಡ
2 ಬಾರಿ ನೋಟಿಸನ್ನು ಇಶ್ಯೂ ಮಾಡಿದ್ರು. ಈಗ ಜಾಲಿವುಡ್ ಸ್ಟುಡಿಯೋದವರು ಅಟ್ಲೀಸ್ಟ್ ಈ ರೀತಿ ನೋಟಿಸನ್ನು ಕೊಟ್ಟಾಗ ಎಚ್ಚೆತ್ಕೊಳ್ಬೇಕಾಗಿತ್ತು. ಯಾಕಂದರೆ ಇದು ಬಿಗ್ ಬಾಸ್ ಸೇರಿದಂತೆ ಸಾರ್ವಜನಿಕರ ಮಟ್ಟಿಗೆ ಕೂಡ ದೊಡ್ಡ ಮಟ್ಟಿಗೆ ಮನೋರಂಜನಾ ಕೇಂದ್ರ ಕೂಡ. ಆದರೂ ಕೂಡ 2 ಬಾರಿ ನೋಟಿಸ್ ಕೊಟ್ಟರು, ಎಚ್ಚೆತ್ಕೊಂಡಿರಲಿಲ್ಲ. ಸೊ ಫೈನಲ್ ಆಗಿ ನಿನ್ನೆ ಎಗೇನ್ ಅದನ್ನು ಸರ್ವ್ ಮಾಡಿದ್ರು, ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡುವಂತಹ ಆದೇಶವನ್ನು ಮಾಡಿದ್ರು. ಇದಕ್ಕೂ ಮುನ್ನ ಅಲ್ಲಿ ಕಮಿಟಿ ಕೂಡ ರಚನೆಯಾಗಿತ್ತು. ಕಮಿಟಿಯಲ್ಲೂ ಕೂಡ ಇದೇ ರೀತಿ ಬಂತು. ಒಂದು NGT ಆದೇಶವನ್ನು ಕೂಡ ಉಲ್ಲಂಘನೆ ಆಗಿದೆ, ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಉಲ್ಲಂಘನೆ ಆಗಿದೆ. ಅಲ್ಲಿರುವಂತಹ STP ಘಟಕದಲ್ಲಿ ಸಂಸ್ಕರಣೆಯನ್ನು ಮಾಡಿ ಅವರು ತ್ಯಾಜ್ಯ ನೀರನ್ನು ಹೊರಗಡೆ ಬಿಡಬೇಕಾಗಿತ್ತು, ಆದರೆ ಅದನ್ನು ಕೂಡ ಮಾಡಿಲ್ಲ. ಅಟ್ಲೀಸ್ಟ್ ಪರವಾನಗಿಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿಲ್ಲ ಅನ್ನುವಂತಹ ಮಾಹಿತಿಯನ್ನು ಮಾಲಿನ್ಯ ನಿಯಂತ್ರಣ ಮಂಡಳಿ ನೀಡ್ತಾ ಇದೆ. ಸೊ ಹೀಗಾಗಿ ಈ ರೂಲ್ಸ್ ಬ್ರೇಕಿಗೆ ದೊಡ್ಡ ಮಟ್ಟದ ಬೆಲೆಯನ್ನು ಕೂಡ ಇವತ್ತು ತೆರ್ತಾ ಇದೆ. ಕಂಪ್ಲೀಟ್ ಆಗಿ ಆ ಒಂದು ಬಿಗ್ ಬಾಸ್ ಸೇರಿದಂತೆ ಅನೇಕ ಅಮ್ಯೂಸ್ಮೆಂಟ್ ಪಾರ್ಕ್ಗಳಿದಾವೆ, ಎಲ್ಲವೂ ಕೂಡ ಇದೆ. ಈಗ ಜಾಲಿವುಡ್ ಸ್ಟುಡಿಯೋಗೆ ಬೀಗವನ್ನು ಜಡಿದಿದ್ದಾರೆ. ಸೊ ಮುಂದೆ ಕೋರ್ಟ್ ಪ್ರಕ್ರಿಯೆಯ ಪ್ರಕಾರ ಅವರು ಹೋಗಬೇಕಾಗುತ್ತೆ. ಈ ಹಿಂದೆ ಯಾವಾಗ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ನೋಟಿಸನ್ನು ಇಶ್ಯೂ ಮಾಡಿದ್ರು ಆಗಲೂ ಕೂಡ ಕೋರ್ಟ್ ಮೊರೆಯನ್ನು ಹೋಗಿದ್ದಾರೆ, ಬಟ್ ಅಲ್ಲೂ ಕೂಡ ಅರ್ಜಿ ವಜಾ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಈಗ ಅಂತಿಮವಾಗಿ ಬಿಗ್ ಬಾಸ್ ಶೋನೇ ಕಂಪ್ಲೀಟ್ ಆಗಿ ಸ್ಥಗಿತ ಮಾಡುವಂತಹ ಹಂತಕ್ಕೆ ಬಂದಿದೆ. ಸೊ ಹಾಗಾಗಿ ಯಾವ ರೀತಿ ಮುಂದಿನ ನಡೆ ಇರುತ್ತೆ ಏನು ಅನ್ನುವಂಥದ್ದು ನೋಡಬೇಕಾಗಿದೆ. ಈಗಾಗಲೇ ಅಲ್ಲಿರುವಂತಹ ಸಾರ್ವಜನಿಕರು, ಅಂದರೆ ಅಲ್ಲಿ ಹೋಗಿರುವಂತಹ ಸಾರ್ವಜನಿಕರು ಕೂಡ ಹೊರಗಡೆ ಬರ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ. ಈಗಾಗಲೇ ಅಲ್ಲಿನ ತಹಶೀಲ್ದಾರ್ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ಈಗಾಗಲೇ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಅಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳು ಎಲ್ಲವೂ ಕೂಡ ಬಂದ್ ಆಗಬೇಕು, ಯಾವುದೇ ರೀತಿ ಚಟುವಟಿಕೆಗಳು ಇಲ್ಲಿ ನಡೆಯುವಂತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಸೀಸ್ ಪ್ರಕ್ರಿಯೆ ಆದ ನಂತರ ಕಂಪ್ಲೀಟ್ ಆಗಿ ಅದು ಕಾನೂನು ಪ್ರಕ್ರಿಯೆಯ ಮೇಲೆ ಹೋಗಬೇಕಾಗುತ್ತೆ, ಅದನ್ನು ಓಪನ್ ಮಾಡುವಂಥದ್ದು. ಸೊ ಹಾಗಾಗಿ ಮುಂದಿನ ಪ್ರಕ್ರಿಯೆ ಕಾನೂನು ಹೋರಾಟದಲ್ಲಿರೋದ್ರಿಂದ ಯಾವ ರೀತಿ ಆಗುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಓಕೆ, ಯಾವ ರೀತಿಯಾದಂಥ ನಿಯಮಗಳನ್ನು ಇಲ್ಲಿ ಪಾಲನೆ ಮಾಡಿಲ್ಲ. ಆಮೇಲೆ ತಹಶೀಲ್ದಾರ್ ಮೇಡಮ್ ಏನೋ ಹೇಳ್ತಾ ಇದ್ರು, ನೀವು ಅದನ್ನು ಪೇ ಮಾಡಿದ್ರೆ ಏನೋ ಕಟ್ಟಿದ್ರೆ ಏನೋ ಹೇಳ್ತಾ ಇದ್ರು ಅವ್ರು, ಏನೋ ಕಟ್ಟಿದ್ರೆ ಎಲ್ಲವೂ ಕೂಡ ವಾಪಸ್ ಇಡ್ತೀವಿ ಅಂಥೇಳಿ. ಏನು ಮಾಡಬೇಕಾಗಿದ್ದು ಆ ಸ್ಟುಡಿಯೋದವರು? ಅರುಣ್, ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ, ಅಲ್ಲಿ ತ್ಯಾಜ್ಯ ನೀರನ್ನು ಯಾವುದೇ ರೀತಿ ಶುದ್ಧೀಕರಣ ಮಾಡದೆ ಹೊರಗಡೆ ಬಿಡ್ತಾರೆ ಅನ್ನುವಂತಹ ಆರೋಪ ಬಂದಿದೆ. ಇನ್ನೊಂದು ಕಡೆಗೆ ಇಡೀ ಆ ಒಂದು ಸ್ಟುಡಿಯೋ ಜನರೇಟರ್ ಆನ್ ಆಗುತ್ತೆ, ಸೊ ಅಲ್ಲಿ ಆಪರೇಟ್ ಆಗುತ್ತೆ, ಅದಕ್ಕೂ ಕೂಡ ಅನುಮತಿಯನ್ನು ಆ ಜನರೇಟರ್ ಸೆಟ್ಗೆ ತೆಗೆದುಕೊಂಡಿಲ್ಲ ಅನ್ನುವಂತಹ ಆರೋಪ ಇದೆ. ಕಂಪ್ಲೀಟ್ ಆಗಿ ಅಲ್ಲಿ ನಡೀತಾ ಇರುವಂತಹ ಕಾರ್ಯ ಚಟುವಟಿಕೆಗಳಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಒಂದು ಪರವಾನಗಿಯನ್ನು ಪಡೆದುಕೊಳ್ಬೇಕಾಗತ್ತೆ, ಬಟ್ ಆ ಪರವಾನಗಿಗೆ ಅರ್ಜಿಯನ್ನೇ ಸಲ್ಲಿಕೆ ಮಾಡಿಲ್ಲ. ಸೊ ಹಾಗಾಗಿ ಅಲ್ಲಿ ಜಲ ಸಂರಕ್ಷಣಾ ಕಾಯ್ದೆ ಏನಿದೆ ಅದು ಉಲ್ಲಂಘನೆಯಾಗಿದೆ. ಸುಪ್ರೀಂ ಕೋರ್ಟ್ನ ನಿಯಮಾವಳಿ ಇದೆ, NGT ನಿಯಮಾವಳಿ ಇದೆ. ಯಾವುದೇ ರೀತಿ ಸಂಸ್ಕರಣೆ ಮಾಡದಂತಹ ನೀರನ್ನು ನೇರವಾಗಿ ಹೊರಗಡೆ ಬಿಡುವಂತಿಲ್ಲ, ಅದನ್ನು ಶುದ್ಧೀಕರಣ ಮಾಡಿ STP ಘಟಕಗಳನ್ನು ಕಟ್ಟಿ ಅದನ್ನು ಶುದ್ಧೀಕರಣ ಮಾಡಿ ಹೊರಗಡೆ ಬಿಡಬೇಕು ಅಂತ ಆ ಎಲ್ಲ ನಿಯಮಾವಳಿಗಳು ಅಲ್ಲಿ ಉಲ್ಲಂಘನೆಯಾಗಿದೆ. ಸೊ ಹಾಗಾಗಿ ಈ ರೀತಿಯ ಒಂದು ಸೀಸ್ ಪ್ರಕ್ರಿಯೆಯನ್ನು ಮುಂದುವರಿಸಿದ್ದಾರೆ. ಇನ್ನುಳಿದಂತೆ ಈಗಾಗಲೇ ಬೆಸ್ಕಾಂ ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ, ಕಂಪ್ಲೀಟ್ ಆಗಿ ಅಲ್ಲಿ ಪವರ್ ಕಟ್ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಇನ್ನು 7 days ಟೈಮ್ ಬೇಕಾಗುತ್ತೆ ಅವರಿಗೆ. ರೂಲ್ಸ್ ಪ್ರಕಾರ 7 ದಿನದ ನಂತರ ಅವರು ಉತ್ತರ ಕೊಡದಿದ್ರೆ ಅದಕ್ಕೂ ಕೂಡ ಪವರ್ ಕಟ್ ಎದುರಾಗುತ್ತೆ. ಸೊ ಟೋಟಲ್ ಆಗಿ ಬಿಗ್ ಬಾಸ್ ಶೋ ಏನಿದೆ ಅದಕ್ಕೆ ದೊಡ್ಡ ಮಟ್ಟದ ಕಂಟಕ ಬಂದಿರೋದ್ರಿಂದ, ಯಾಕಂದರೆ ಇನ್ನುಳಿದಂತೆ ಕಾನೂನು ಪ್ರಕ್ರಿಯೆ ಆದಷ್ಟು ಶೀಘ್ರವಾಗಿ ಆಗೋದಲ್ಲ, ವಿಳಂಬವೇ ಆಗುತ್ತೆ. ಯಾಕಂದರೆ 2024ರಿಂದ ಈ ಒಂದು ಹೋರಾಟ, ಕಾನೂನು ಹೋರಾಟಗಳು ನಡೀತಾನೆ ಬಂದಿದೆ ಈ ವಿಚಾರದಲ್ಲಿ. ಸೊ ಹಾಗಾಗಿ ಇದು ಯಾವ ಹಂತಕ್ಕೆ ಮುಟ್ಟುತ್ತೆ ಏನು ಅನ್ನುವಂಥದ್ದು ನೋಡಬೇಕು ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇನ್ನು ಅವರು ಎಲ್ಲರೂ ಕೂಡ ಆಚೆ ಬರ್ತಾ ಇದ್ದಾರೆ. ಎಕ್ಸಿಟ್ ಗೇಟ್ ಏನಿದೆ ಆಚೆ ಬರ್ತಾ ಇರುವಂಥದ್ದನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಒಂದೊಂದೊಂದೇ ಸ್ಟುಡಿಯೋ ಒಳಗಡೆ ಇರುವಂಥವ್ರು ಆಚೆ ಬರ್ತಾ ಇದ್ದಾರೆ. ಸೊ ಈಗ ಅಲ್ಲಿಗೆ ಕ್ಲೋಸ್ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಆಮೇಲೆ ಒಳಗಡೆಗೆ ಹೋಗಿರ್ತಾರಲ್ವಾ ಸ್ಟುಡಿಯೋದು, ಪಬ್ಲಿಕ್ ಹೋಗಿರ್ತಾರೆ, ಫ್ಯಾಮ್ಲಿ, ಅವರೆಲ್ಲ ಈಗ ಆಚೆ ಬರ್ತಾ ಇದ್ದಾರೆ. ಕ್ಲೋಸಿಂಗ್ ಟೈಮಿಂಗ್